ಹಲೋ. ಹಾಯ್ ಮೇಡಮ್, ಹೆಂಗಿದ್ದೀರಾ? ಈ ಥರ ಎಲ್ಲ ಫೋನ್ ಮಾಡಿ ಇರಿಟೇಟ್ ಮಾಡ್ಬೇಡ ಅಂತ ಹೇಳಿದ್ದೀನಿ ತಾನೆ. ಹೇ ಇಲ್ಲ ತುಂಬ ಸೀರಿಯಸ್ ಮ್ಯಾಟ್ರು, ಅದಕ್ಕೆ ಫೋನ್ ಮಾಡಿದೆ. ಏನದು? ಅದು ವ್ಯಾಲೆಂಟೈನ್ಸ್ ಡೇ ಬಂತಲ್ಲ, ಅದಕ್ಕೆ? ಹೇ ಪ್ರಪೋಸ್ ಮಾಡ್ತೀನಿ ರೀ, ಒಪ್ಕೊಳ್ಳಿ. ಆಫರಲ್ಲಿ ಗಿಫ್ಟು ಕೊಡ್ತೀನಿ. ಮುಚ್ಕೊಂಡು ಫೋನ್ ಇಟ್ಟರೆ ಸರಿ. ಇವಾಗ ಹಲೋ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಯಾವುದೋ ಫಿಲಮಲ್ಲಿ ಕೇಳಿದ್ದೆ, ಲವ್ನ ಟೈಮಿಂದ ಮೆಷರ್ ಮಾಡೋಕ್ಕಾಗತ್ತೆ ಅಂತ. ತನುನ ನಾನು 5 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ನಾನು ಮಾಡಿದೊಂದು ಸಣ್ಣ ತಪ್ಪಿಂದ ನನ್ನ ಮೇಲೆ ಲೈಟಾಗಿ ಕೋಪ ಮಾಡ್ಕೊಂಡಿದ್ದಾಳೆ. ಮೊದಲು ನನ್ನ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ಲು, ಈಗ ಜಸ್ಟ್ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಹಲೋ ಮೇಡಮ್, ಏನು ಕ್ಯಾಬಿಗೆ ಕಾಯ್ತಾದ್ರಾ? ಇಲ್ಲಪ್ಪ, ಒಂದು ಫ್ಲೈಟ್ ಬುಕ್ ಮಾಡಿದ್ದೆ, ಬರೋಕ್ಕಾಯ್ತಾ ಇದ್ದೆ. ಫ್ಲೈಟು ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಪಂಚರ್ ಆಗಿತ್ತು. ನಮ್ದು ರ್ಯಾಪಿಡೋ ಸರ್ವಿಸ್ ಇದೆ. ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ. ಹೀಗೆಲ್ಲಿ ನೀ ಹಾರೆ ಕಣ್ಕರಿಸೆ, ನೀ ಬಾರೆ ಎದೆಗುಡಿನ ಉಸಿರು ನೀರೇ. ಹೇ, ನಿಲ್ಸು. ಯಾಕೆ ಮನೆಯವ್ರಿಗೂ ಬಿಡ್ತಾ ಇದ್ದೆ? ಹಾಂ, ಆಮೇಲೆ ನಮ್ಮಪ್ಪ ನಮ್ಮಿಬ್ರಿಗೆ ಮದುವೆ ಮಾಡಿಸ್ಬಿಡ್ಲಿ. ಛೇ, ನಂಗೋಕೆ, ನೀವು ಅನ್ಬೇಕಷ್ಟೆ. ಅದಕ್ಕಿಂತ ಮುಂಚೆ ನೀನೇನು ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ, ಅವಾಗ ಓ ಹಂಗೆ. ಹೇ ಇಲ್ಲಪ್ಪ, ನಾನು ನಿಮ್ಮ ಮಗಳಿಂದ ಸುತ್ತಾಡ್ತಾ ಇದ್ದೀನಿ, ಅದೇ ನನ್ನ ಕೆಲಸ ಅಂತ ಅಂತೀಯಾ? ಸರಿ, ಬಾಯ್. ಹಲೋ ಮೇಡಮ್, ಏನು ವಾಕಿಂಗಾ? ಇಲ್ಲಪ್ಪ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಓ ಹುಷಾರು, ಮುಂದೆ ಡೀಪ್ ಇದೆ, ಮುಳುಗ್ಬಿಡ್ತೀರಾ. ಎಲ್ಲಿದ್ದೆ ಇಷ್ಟು ದಿನ? ಯಾಕೆ ಮಿಸ್ ಮಾಡ್ಕೊಂಡ್ರ? ನಾನು ನಿನ್ನ ಯಾಕೆ ಮಿಸ್ ಮಾಡ್ಕೊಳ್ಳಿ? ನಂಗೆ ಕೆಲಸ ಸಿಕ್ತು, ಇಂದಿರಾನಗರ್ ಹತ್ರ ಕೆಲಸ. ನೆಕ್ಸ್ಟ್ ಮಂತೆ ಜಾಯ್ನಿಂಗ್. ಅವತ್ತು ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ನನ್ನ ತಮಾಷೆಗೆ ಹೇಳಿದ್ದೆ. ಎಲ್ಲರೂ ಕೂತ್ಕೊಂಡು ಮಾತಾಡೋಣವಾ? ನಂಗೆ ಗೊತ್ತು ನೀನು ತಮಾಷೆಗೆ ಹೇಳಿದ್ದು ಅಂತ, ಆದರೆ ನೀನು ಹೇಳಿದ್ರಲ್ಲಿ ಒಂಥರ ಲಾಜಿಕ್ ಇತ್ತು. ನಿನ್ನನ್ನು ಇಷ್ಟಪಡೋದೇ ಒಂದು ಕೆಲಸ ಅಂತ ಅಂದ್ಕೊಂಡಿದ್ದೆ, ಆದರೆ ಲೈಫ್ ಲಾಂಗ್ ನೀನು ನನ್ನ ಜೊತೆ ಇರಬೇಕು ಅಂದರೆ ನಾನು ಏನಾದ್ರು ಕೆಲಸ ಮಾಡಲೇಬೇಕಲ್ವಾ?